ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 7 ಕಿಚನ್ ಟಿಪ್ಸ್ ಅಥವಾ ಹ್ಯಾಕ್ಸನ್ನು ಹೇಳಿಕೊಡ್ತಾ ಇದ್ದೀನಿ. ಭಾಳ ಸುಲಭದ ಮತ್ತು ಭಾಳ ನಿಮಗೆ ಹೆಲ್ಪ್ಫುಲ್ ಆಗುವಂಥ ಕಿಚನ್ ಟಿಪ್ಸ್ ಇದು. ನಡೀರಿ ನೋಡೋಣ. ಇದು ನಾನು ಕಡಾಯಿಯಲ್ಲಿ ಈಗ ಒಂದು ರೆಸಿಪಿಯನ್ನು ಮಾಡಿದ್ದೆ. ಇದು ತುಂಬ ಬಿಸಿಯಾಗಿದ್ದಾಗ ನಾವು ಇದನ್ನು ಈ ಥರದ ಕಡಾಯಿ ಯಾವುದೇ ಆಗಿರಲಿ, ನಾನ್ ಸ್ಟಿಕ್ ಆಗಲಿ ಮತ್ತು ಐರನ್ ಕಡಾಯಿ ಆಗಲಿ ಯಾವುದೇ ಆದರೂ ನಾವು ಇದನ್ನು ಡೈರೆಕ್ಟ್ ನೀರಿನ ತಳಗೆ ಬಿಟ್ಟು ಇದನ್ನು ತೊಳಿಬಾರ್ದು. ಇದು ತಣ್ಣಗಾದ ನಂತರ ಅಥವಾ ರೂಮ್ ಟೆಂಪ್ರೇಚರ್ಗೆ ಬಂದ ನಂತರ ಇದನ್ನು ತೊಳೆಯೋದು ಒಳ್ಳೆಯದು. ಇದರಿಂದ ನಮ್ಮದು ಕೋಟಿಂಗ್ ಏನಿರುತ್ತಲ್ಲ ಕಡಾಯಿದು ಅದು ಹೋಗೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಬೆಳ್ಳುಳ್ಳಿ ಸುಲ್ಕೊಳ್ಳೋದು ಅಂತಂದರೆ ಎಲ್ಲರಿಗೂ ತುಂಬಾ ಬೇಸರ, ಯಾಕಂದರೆ ಇದು ಟೈಮ್ ಕೂಡ ತುಂಬ ಕನ್ಸ್ಯೂಮ್ ಮಾಡ್ಕೊತೈತಿ ಮತ್ತು ಆಮೇಲೆ ಉಗುರು ಕೂಡ ಈ ಥರ ಅದರಲ್ಲಿ ಸಿಗೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕಾಗಿ ನೀವು ಆರಾಮ್ಸೆ ಇದು ಯಾವಾಗ ಫ್ರೀ ಇರ್ತಿರಲ್ಲ ಸ್ವಲ್ಪ ಅವಾಗ ಸ್ಲೋ ಆಗಿ ಆರಾಮ್ಸೆ ಆಗಿ ನೀವು ಇದನ್ನು ಈ ಥರ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಈ ಥರ ಬೇಗನೆ ತಕ್ಕೊಂಡು ಮತ್ತು ರೆಡಿ ಮಾಡಿಕೊಂಡು ನೀವು ಇಟ್ಕೋಬೋದು. ಜಾಸ್ತಿ ಈ ಥರ ಸಿಪ್ಪೆಯನ್ನು ಸುಲಿದಿಟ್ಟುಕೊಂಡು ಒಂದು ಚಿಕ್ಕವಾದ ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಡ್ಬೋದು, ಅಥವಾ ಹಾಗೆ ಸುಲಿದಿಟ್ಟು ಹಾಗೇ ಕೂಡ ಹೊರಗೆ ಇಡ್ಬೋದು. ನೀವು 2ರಿಂದ 3 ದಿವಸದಲ್ಲಿ ಖಾಲಿ ಮಾಡ್ಬೋದು ಇಷ್ಟು ಸುಲಿದಿಟ್ಕೊಂಡ್ರೆ. ಅಥವಾ ಜಾಸ್ತಿ ಸುಲಿದಿಟ್ಕೊಂಡ್ರೆ ಒಂದು ಚಿಕ್ಕ ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟರೆ ಇದು ಒಂದು ವಾರದ ಗಟ್ಟಲೆ ಕೆಡೋದಿಲ್ಲ. ಮತ್ತು ಇದನ್ನು ನೀವು ಅಡುಗೆ ಮಾಡುವಾಗ ತುಂಬ ಸುಲಭವಾಗುತ್ತೆ ಮತ್ತು ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ. ಇದನ್ನು ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮುಂದಿನ ಟಿಪ್ಸ್ ಏನಂತಂದರೆ ಗುರೆಳ್ಳು ಚಟ್ನಿ ಮಾಡೋದು. ಅಂದರೆ ಗುರೆಳ್ಳು ಪುಡಿ ಮಾಡ್ತೀವಲ್ಲ ಆ ಥರ ಅದು. ಆಮೇಲೆ ಈ ಥರ ಒಂದು ಪ್ಯಾನ್ದಲ್ಲಿ ನಾನು ಇದನ್ನು ಗುರೆಳ್ಳನ್ನು ಹುರ್ಕೊತಾ ಇದ್ದೀನಿ. 2ರಿಂದ 3 ನಿಮಿಷ ಹುರಿದರೆ ಸಾಕು. ಕೈ ಆಡಿಸ್ಕೊತಾನೆ ಹುರಿಬೇಕು, ಅಥವಾ ಇದು ಹೊತ್ತು ಬಿಡುತ್ತೆ. ಆಮೇಲೆ ಇದು ಆಗಿದೆ, ಈಗ ಉಗುರು ಬೆಚ್ಚಗೆ ಇದೆ. ಸೊ ಆವಾಗನೇ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡುವಾಗ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಹಾಕೋದ್ರಿಂದ ಇದು ಚೆನ್ನಾಗಿ ಗ್ರೈಂಡ್ ಕೂಡ ಆಗುತ್ತೆ ಮತ್ತು ಮೈಲ್ಡ್ ಟೇಸ್ಟ್ ಕೂಡ ಒಳ್ಳೆಯದು ಕೊಡುತ್ತೆ. ಸೊ ಇದು ಗ್ರೈಂಡ್ ಆಗಿದೆ. ಈಗ ಒಂದು ದೊಡ್ಡ ಪ್ಲೇಟ್ನಲ್ಲಿ ನಾನು ಇದನ್ನು ತೆಗಿತಾ ಇದ್ದೀನಿ. ದೊಡ್ಡ ಪ್ಲೇಟ್ನಲ್ಲಿ ತೆಗೆದು ಇದನ್ನು ಕಂಪ್ಲೀಟ್ಲಿ ತಣ್ಣಗಾಗಲು ಬಿಡಬೇಕು. ಅಂದರೆ ನಾರ್ಮಲ್ ರೂಮ್ ಟೆಂಪ್ರೇಚರ್ಗೆ ಬರೋ ತನಕ ಇದನ್ನು ಹಾಗೆ ಬಿಡಬೇಕು. ಆಮೇಲೆ ಒಂದು ಬಾಕ್ಸ್ನಲ್ಲಿ ಇಟ್ಕೋಬೇಕು, ಅಥವಾ ನೀವು ಮೊದಲೇ ಈ ಥರ ಬಿಸಿ ಇರುವಾಗ ಇಟ್ಕೊಂಡ್ರೆ ಇದು ಏನಿದೆಯಲ್ಲ ಆಮೇಲೆ ಸ್ವಲ್ಪ ದಿವಸಿಗೆ ಗಂಟಾಗೋ ಚಾನ್ಸಸ್ ಇರುತ್ತೆ. ತಣ್ಣಗಾದ ನಂತರನೇ ಇದನ್ನು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಬೇಕು. ಆಮೇಲೆ ನೆಕ್ಸ್ಟ್ ಟಿಪ್ ಏನಂತಂದರೆ ಫ್ರಿಜ್ದು ಈ ಥರದ್ದು ಕಾರ್ನರ್ದಲ್ಲಿ ಇಷ್ಟು ಹೊಲಸಾಗಿದೆ ಅಂತಂದರೆ ಏನಾದರೂ ಕೆನೆ ಮಲಾಯಿ ಈ ಥರ ಇದು ಇರುತ್ತಲ್ಲ ಕ್ರೀಮ್, ಅದೆಲ್ಲ ಬಿದ್ದಿದ್ದು ಅಥವಾ ಏನಾರು ಹಾಲು ಚೆಲ್ಲಿದ್ದರೆ ಈ ಥರ ಕಲಿ ಕುಂತಿದ್ರೆ ನಿಮ್ಮದಲ್ಲಿ ಕೈ ಹೋಗ್ತಾ ಇಲ್ಲ, ಸ್ಕ್ರಬ್ ಕೂಡ ಹೋಗ್ತಾ ಇಲ್ಲ ಅಂದರೆ ಟೂತ್ ಬ್ರಷ್ದಿಂದ ಈ ಥರ ಸಹಾಯದಿಂದ ಈ ಥರ ಕ್ಲೀನ್ ಮಾಡ್ಕೊರಿ. ತುಂಬ ಒಳ್ಳೆ ಟಿಪ್ ಇದು. ಈ ಥರ ಒಂದು ಟೂತ್ ಬ್ರಷ್ ಫ್ರಿಜ್ಗಾಗಿ ಇಟ್ಬಿಡ್ರಿ. ಮತ್ತು ಆಮೇಲೆ ಈ ಥರದ ಬಾಕ್ಸ್ ಕೂಡ ಈ ಥರ ಯೂಸ್ ಮಾಡಿಕೊಂಡು ನೀವು ಫ್ರಿಜ್ನಲ್ಲಿ ಅರೇಂಜ್ ಮಾಡಿಕೊಂಡು ಇಟ್ಕೋದ್ರಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಕಲರ್ಫುಲ್ಲಾಗಿ ಕಾಣುತ್ತೆ ಮತ್ತು ಸ್ಪೇಸ್ ಕೂಡ ತುಂಬ ಉಳಿತಾಯ ಆಗುತ್ತೆ. ಮತ್ತು ಆಮೇಲೆ ನಿಮಗೆ ಎಲ್ಲಿ ಸಾಮಾನು ಇಟ್ಟಿರ್ತೀರಿ ಅಂತ ಹೇಳಿ ಅಷ್ಟು ಚೆನ್ನಾಗಿ ನೆನಪು ಕೂಡ ಉಳಿಯೋ ಚಾನ್ಸಸ್ ಇರುತ್ತೆ. ಮತ್ತು ಆಮೇಲೆ ಈಸಿಯಾಗಿ ತಗೊಂಡು ಯೂಸ್ ಮಾಡ್ಕೊಂಡು ಬಿಡ್ಬೋದು. ಮತ್ತು ಆಮೇಲೆ ಈ ಥರ ಎಕ್ಸ್ಟೆಂಡೇಬಲ್ ಫ್ರಿಜ್ದು ಸೆಟ್ಗಳು ಸಿಗ್ತಾವೆ. 4 ಸೆಟ್ಟದು ಇದು ಸಿಗ್ತಾವೆ. ಇದರಲ್ಲಿ ನೀವು ಏನಾದರೂ ಈ ಥರ ವೆಜಿಟೇಬಲ್ಸ್ ಅಥವಾ ಇದು ಏನಾದರೂ ನಿಮ್ಮದು ಇದು ಇಟ್ಕೋಬೋದು. ಇದನ್ನು ಇಟ್ಕೊಂಡ ನಂತರ ಈ ಥರ ಫ್ರಿಜ್ಜಿಗೆ ಅಟ್ಯಾಚ್ ಮಾಡೋದು ತುಂಬ ಸುಲಭ. ಈ ಥರ ಅಟ್ಯಾಚ್ ಮಾಡೋದ್ರಿಂದ ಸ್ಪೇಸ್ ಕೂಡ ತುಂಬ ಉಳಿತಾಯ ಆಗುತ್ತೆ ಮತ್ತು ನೋಡಲು ಕೂಡ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ಮತ್ತು ಗ್ಲಾಸ್ ಮೇಲೆ ಏನಿರ್ತಿತ್ತಲ್ಲ ತಳಗಿಂದ ಬಾಕ್ಸ್ ಆದ ನಂತರ ವೇಟ್ಲೆಸ್ ಇರುವಂಥ ಸಾಮಾನು ಇಟ್ಕೊಂಡ್ರೆ ಗ್ಲಾಸ್ ತುಂಬ ದಿವಸ ಒಳ್ಳೆಯದಾಗಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಟಿಪ್ ಏನಂತಂದರೆ ಇದು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನಿವತ್ತು. ನೀವೇನೇ ಆದರೂ ಇದು ಮಾಡ್ಕೊಂಡಿರ್ತಿರಲ್ಲ, ಕರೆದಿರುವಂಥ ಐಟಮ್ಗಳು ಅಥವಾ ರೆಸಿಪಿ ನೀವೇನು ಮಾಡ್ಕೊಂಡಿರ್ತಿರಲ್ಲ ಅವಾಗನೇ ಅದು ಬಿಸಿ ಇರುವಾಗನೇ ಉಪ್ಪು, ಅಚ್ಕಾರದ ಪುಡಿ, ಮಸಾಲೆ, ಚಾಟ್ ಏನೇ ನಿಮಗೇನು ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಿರಲ್ಲ ಅದು ಬಿಸಿ ಆಗಿದ್ದಾಗನೇ ಹಾಕಿಕೊಂಡ್ರೆ ತುಂಬ ಒಳ್ಳೆಯದು. ಅದು ಚೆನ್ನಾಗಿ ಅಂಟ್ಕೊಂಡು ಬಿಡುತ್ತೆ. ಮತ್ತು ಈ ಥರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಆಮೇಲೆ ಟೊಮೆಟೊದು ಒಂದು ಹೇಳಬೇಕಂತಂದರೆ ನೆಕ್ಸ್ಟ್ ಟಿಪ್ ಆಗಿ ಬಂದಿದೆ ಇದು. ಯಾವುದೇ ವೆಜಿಟೇಬಲ್ಸ್ ಸಬ್ಜಿ ಮಾಡುವಾಗ, ಪಲ್ಯ ಮಾಡುವಾಗ ಟೊಮೆಟೊ ಹಾಕಿದ ನಂತರ ಉಪ್ಪು ಹಾಕಿಬಿಡಬೇಕು. ಉಪ್ಪು ಹಾಕೋದ್ರಿಂದ ಟೊಮೆಟೊ ಏನಿದೆಯಲ್ಲ ಸಾಫ್ಟ್ ಆಗುತ್ತೆ ಜಲ್ದಿ, ಮತ್ತು ನಮ್ಮದು ಪಲ್ಯ ಏನಿದೆಯಲ್ಲ ಈಸಿಯಾಗಿ ಜಲ್ದಿ ಕ್ವಿಕ್ಕಾಗಿ ಬಂದುಬಿಡುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಟೊಮೆಟೊ ಹಾಕಿನಂತ ಅದರ ನಂತರ ಒಂದು 5 ನಿಮಿಷದಲ್ಲಿ ನಂದು ಇದೆಲ್ಲ ಟೊಮೆಟೊ ಏನಿದೆಯಲ್ಲ ಸಾಫ್ಟ್ ಆಗಿದೆ ಕಂಪ್ಲೀಟ್ಲಿ. ನಾನೀಗ ಇದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕುವಂಥ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಸೊ ಹೇಗೆ ಅನ್ನಿಸ್ತು ನಿಮಗೆಲ್ಲರಿಗೂ ಇವು ಕಿಚನ್ ಟಿಪ್ಸ್? ತುಂಬ ಒಳ್ಳೆಯದಿದೆ ಅಂತ ಹೇಳಿ ಅನ್ಕೊತೀನಿ. ಎಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋಗೆ, ಮತ್ತು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಿ. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಹೊಡೆದಿಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಬಾಯ್ ಬಾಯ್.